ಹಾಂ ನೋಡಿ, ಫುಲ್ ಫ್ಲಾಗ್ ಮೆರವಣಿಗೆ ಆಗ್ತಾ ಉಂಟು, ಪ್ರೊಸೆಷನ್. ನೋಡ, ನಮ್ಮ ಶಾಲೆ ನೆನಪುಗಳು ಬರ್ತದೆ. ಈಗ ನಮ್ಮದು ವೇ ಆಫ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ಚೂರು ಚೇಂಜ್ ಆಯಿತು. ಈಗ ರೈಡ್ ಮಾಡ್ತಿದ್ದೇವೆ, ಮುಂಚೆ ಶಾಲೆಗೆ ಬರ್ತಿದ್ದೆವು. ಇಂಡಿಪೆಂಡೆನ್ಸ್ ಡೇ ಅಂತ ಹೇಳೋದು ಆಗಸ್ಟ್ 15ಲ್ಲ, ಯಾವಾಗಲೂ ನಮ್ಮ ಮಂಡ್ಯಲ್ಲಿರಬೇಕು ಇಂಡಿಯಾ ಅಂತ ಹೇಳೋದು, ಖಾಲಿ ಆಗಸ್ಟ್ 15ಲ್ಲ. ಈ ಇಂಥ ವೆದರಲ್ಲೆಲ್ಲ ಫಾಸ್ಟಾಗಿ ಎಂಥ ಪ್ರಯೋಜನ ಇಲ್ಲ, ಸುಮ್ಮನೆ ರಿಸ್ಕ್ ತಗೊಂಡು ಹೋಗ್ಬೇಕಷ್ಟೆ. ಇದೇ ಸ್ಪೀಡು 50-40 ಇದೇ ಸ್ಪೀಡಲ್ಲಿ ಖುಷಿಯಾಗೋದು, ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು ದಿನ ಬಂದು ಆಗಸ್ಟ್ 15, ಇಂಡಿಪೆಂಡೆನ್ಸ್ ಡೇ. ಹೋಗ, ಇಂಡಿಪೆಂಡೆನ್ಸ್ ಡೇ ರೈಡ್ ಇವತ್ತು. ಸ್ಟಾರ್ಟಿಂಗ್ ಆಫ್ ಫ್ರಮ್ ಪುತ್ತೂರು, 8 ಗಂಟೆ. ಶೆಲ್ಲಲ್ಲಿ ಫ್ಯೂಲ್ ಹಾಕ್ಸಿ ಆಯಿತು. ಅದೀಗ ಲಾಸ್ಟ್ ನಂದು 4-5 ವೀಡಿಯೋಲ್ಲಿ ಅದು ಕಾನ್ಸ್ಟೆಂಟ್ ಆಗಿದೆ. ಓಪನಿಂಗ್ ಸೀನ್ ಇಲ್ಲೇ ಶೆಲ್ಲಲ್ಲೇ ಮಾಡೋದು. ಇವತ್ತು ಮಡಿಕೇರಿ ಕೂರ್ಗ್ ಹೋಗ್ತಿದ್ದೇವೆ. ನಮ್ಮೊಟ್ಟಿಗೆ ಇವತ್ತು 4-5 ಜನ ಇದ್ದಾರೆ. ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಕೆಲವರದ್ದು ಆಲ್ರೆಡಿ ಗುರ್ತಾ ಇರ್ಬೋದು, ಇವ ರಾಮಕಿಶೋರ್ ಎದುರಿಂದ. ಮತ್ತು ಹಿಂದೆ ಇಬ್ಬರಿದ್ದಾರೆ, ಅವರನ್ನೊಂದು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಆ್ಯಂಡ್ ನೋಡಿ, ನಮ್ಮ ಇಂಡಿಯಾದ ಫ್ಲಾಗ್ ಒಳ್ಳೆ ಜಿಗ್ಗ ಕಾಣ್ತದೆ. ಸೊ ಈಗ ಪ್ಲ್ಯಾನ್ ಹೇಗೆ ಅಂತ ಹೇಳಿದ್ರೆ, ಇಲ್ಲೇ ಪುತ್ತೂರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಯೇ ಹೊರಡ್ತೇವೆ, ಯಾಕಂದರೆ ಮತ್ತೆ ವಾಪಸ್ಸು ನಿಲ್ಲಿಸಬೇಕು ಅಂತಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಮದು. ಈಗ ನಾವು ಟುವರ್ಡ್ಸ್ ಸುಳ್ಯ ಹೋಗ್ತಿದ್ದೇವೆ. ಸುಳ್ಯ, ಮಡಿಕೇರಿ. ಆ್ಯಂಡ್ ಶಾಲೆಯಲ್ಲೆಲ್ಲ ಇವತ್ತು ಫ್ಲ್ಯಾಗ್ ಹೋಸ್ಟಿಂಗ್. ನನ್ನ ಶಾಲೆದು ಮೆಮೊರೀಸ್ ಎಲ್ಲ ನೆನಪಾಗ್ತಾ ಉಂಟು. ಒಂದು 10-15 ವರ್ಷ ಹಿಂದೆ ನಾನು ಸಹ ಹೀಗೆ ಶಾಲೆಗೆ ಬರ್ತಿದ್ದೆ, ಆಗಸ್ಟ್ 15ಗೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಲಿಕ್ಕೆ. ಈಗ ನಮ್ಮದು ವೇ ಆಫ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ಚೂರು ಚೇಂಜ್ ಆಯಿತು. ಈಗ ರೈಡ್ ಮಾಡ್ತಿದ್ದೇವೆ, ಮುಂಚೆ ಶಾಲೆಗೆ ಬರ್ತಿದ್ದೆವು. ಇವತ್ತು ಮಾತ್ರ ರೈಡರ್ಸ್ ತುಂಬ ಜನ ಇದ್ದಾರೆ. ಈಗ ಆಲ್ರೆಡಿ ನಾವಾಗ ಫ್ಯೂಯಲ್ ಹಾಕಿಸುವಾಗಲೇ ಒಂದು 5-6 ಜನ ಹೋದರು ಮಡಿಕೇರಿ ಸೈಡಿಗೆ. ತುಂಬ ಜನ ಇದ್ದಾರೆ ಇವತ್ತು. ಸದ್ಯಕ್ಕೆ ಮಳೆ ಇಲ್ಲ, ಈಗ ರೈನ್ಕೋಟ್ ಎಲ್ಲ ಯಾವುದು ಹಾಕಲಿಲ್ಲ. ಆ್ಯಂಡ್ ಈವನ್ ಗೋಪ್ರೋದು ಮೈಕ್ ಕೂಡ ಉಂಟು. ಮಳೆ ಬರುವವರೆಗೆ ಓಕೆ, ಮಳೆ ಬರುವಾಗ ಎಲ್ಲ ತೆಗಿಬೇಕಾಗ್ತದೆ. ನೋಡಿ ನಮ್ಮ ಇಂಡಿಯಾದ ಫ್ಲಾಗ್ ಎಷ್ಟು ಚೆಂದ ಕಾಣ್ತಾ ಉಂಟು ಅಂತ. ಎಲ್ಲ ಕಡೆ ಫ್ಲಾಗ್ ಹೋಸ್ಟಿಂಗ್ ಆಗ್ತಾ ಉಂಟು. ಪೆಟ್ರೋಲ್ ಅಂಕಲ್ ಫ್ಲಾಗ್ ಹೋಸ್ಟಿಂಗ್. ಈ ಬಸ್ಸಿನ ಎದುರು ನಮ್ಮ ರೈಡರ್ಸ್ ಎಲ್ಲ ಇದ್ದಾರೆ. ನೋಡಿ ಇವತ್ತಿನ ರೈಡರ್ಸ್. ಹಿಂದಿಂದ ಅಭಿಲಾಷ್ ಅಂತ, ಎದುರು ಸನತ್, ಎಕ್ಸ್ಪಲ್ಸ್ 400, 200, 411, ನಮ್ಮ ರಾಮಕಿಶೋರ್. ಆ್ಯಂಡ್ ಎದುರಿಂದ ಚಿನ್ಮಯ್. 5 ಹೊಸತ್ತು, 4 ಹಿಮಾಲಯನ್ 450. ಹಾಗೆ ಟೋಟಲ್ ನಾವಿವತ್ತು 5 ಜನ ಇದ್ದೇವೆ. ಹೀಗೆ ಗ್ರೂಪ್ ರೈಡ್ ಮಾಡಿದ್ದೊಂದು ತುಂಬ ಸಮಯ ಇತ್ತು. ಆ್ಯಕ್ಚುಲಿ ಇವತ್ತು ಹೋಗೋ ಪ್ಲೇಸಸ್ ನಾವು ಲಾಸ್ಟ್ ಒಂದು ಮಡಿಕೇರಿ ಹೋಗಿದ್ದೇವೆ, ಅದರ ಕಂಟಿನ್ಯೂಷನ್ನೇ ಅಂತ ಹೇಳ್ಬೋದು. ಯಾಕಂದರೆ ಈ ಪ್ಲೇಸಸ್ ಎಲ್ಲ ನಾವು ಅವತ್ತು ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದೆವು. ಬಟ್ ಸಮಯದ ಚೂರು ಅಭಾವದಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಇದನ್ನು ಪಾರ್ಟ್ 2 ಅಂತ ಹೇಳ್ಬೋದು ಆ ರೈಡಿದು. ಅದು ಇಂಡಿಪೆಂಡೆನ್ಸ್ ಡೇ ಅವತ್ತು. ಹಾಂ ನೋಡಿ, ಫುಲ್ ಫ್ಲಾಗ್ ಮೆರವಣಿಗೆ ಆಗ್ತಾ ಉಂಟು, ಪ್ರೊಸೆಷನ್. ನೋಡ, ನಮ್ಮ ಶಾಲೆ ನೆನಪುಗಳು ಬರ್ತದೆ. ಮುಂಚೆ ನಾವು ಸಹ ಹೀಗೆ ಹೋಗ್ತಿದ್ದೆವು ಶಾಲೆಯಲ್ಲಿರುವಾಗ.
ಈಗ ನಮಗೆ ಇಲ್ಲಿ ಸಂಪಾಜೆಯಲ್ಲಿ ನಿಲ್ಲಿಸಿ ಲಾಡು ಕೊಟ್ಟರು ತಿಂದು ಈಗ ಹೋಗ್ತಿದ್ದಾವೆ. ಸಣ್ಣಕ್ಕೆ ಡ್ರಿಸಲ್ ಆಗಲಿಕ್ಕೆ ಶುರು ಆಯಿತು. ಮಳೆ ನೋಡ ಜೋರು ಬಂದರೆ ಮೈಕ್ ತೆಗಿಬೇಕಾಗ್ತದೆ, ಇಲ್ಲದಿದ್ದರೆ ಇಷ್ಟೇ ಮಳೆ ಆದರೆ ಮ್ಯಾನೇಜ್ ಮಾಡ್ಬೋದು, ಎಂತ ಆಗೋದಿಲ್ಲ. ಈಗ ಮಾಂದಲ್ಪಟ್ಟೆ ಬಿಡ್ತಿದ್ದಾರಂತೆ ಬೈಕ್ಗಳಿಗೆ, ಮುಂಚೆ ಮಧ್ಯದಲ್ಲಿ ಬಿಡ್ತಿರಲಿಲ್ಲ. ಹಾಗೆ ನಾವು ಸಚ್ಚು ಅಲ್ಲಿಗೆ ಮಂಡ್ಯಕ್ಕೆ ಹೋಗಿರಲಿಲ್ಲ. ಈಗ ರೀಸೆಂಟ್ ಸುದ್ದಿ ಪ್ರಕಾರ ಬೈಕ್ಗಳನ್ನು ಬಿಡ್ತಿದ್ದಾರೆ ಅಲ್ಲಿ. ಹಾಗೆ ಒಂದು ಟ್ರೈ ಕೊಟ್ಟು ನೋಡುವ ಅಂತ ಹೋಗ್ತಿದ್ದೇವೆ. 2-3 ಸತಿ ಹೋಗಿದ್ದೆ ನಾನು ಮುಂಚೆ ಮಾಂದಲ್ಪಟ್ಟಿಗೆ. ಅವತ್ತೊಂದು ನೀಲಕುರಿಂಜಿ ಅಂತ ಒಂದು ಹೂವು ಅಲ್ಲಿ ಅರಳಿತ್ತಲ್ಲ, ಅದು ನಾನು ಲಾಸ್ಟ್ ಹೋದದ್ದು ಒಂದು 3 years ಬ್ಯಾಕ್ ಐ ಗೆಸ್. ಅದಾದ ನಂತರ ಇವತ್ತು ಹೋಗ್ತಿದ್ದೇನೆ. ವೆದರ್ ಮಾತ್ರ ಪರ್ಫೆಕ್ಟ್ ಉಂಟಿದು, ಪರ್ಫೆಕ್ಟ್ ವೆದರ್. ಬೈಕ್ ರೈಡಿಂಗ್ಗೆ ಅಂತ ಹೇಳಿ ಮಾಡಿದ ವೆದರ್ ಅಂತ ಹೇಳ್ಬೋದು ಇದು. ಆ್ಯಂಡ್ ನಮ್ಮ ಇಂಡಿಯಾದ ಒಂದು ಫ್ಲ್ಯಾಗ್ ನೋಡಿ ಭಾರಿ ಖುಷಿ ಆಗ್ತದೆ. ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳೋದು August 15th ಯಾವಾಗಲೂ ನಮ್ಮ ಮಂಡ್ಯಲ್ಲಿರಬೇಕು ಇಂಡಿಯಾ ಅಂತ ಹೇಳೋದು. ಖಾಲಿ August 15th 365 ಡೇಸ್ ಕೂಡ ನಮ್ಮ ಇಂಡಿಪೆಂಡೆನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇಗೆ ಒಂದು ಸ್ಪೆಷಲ್ ಹೇಳೋದು ಅಂತ ಹೇಳಿದರೆ ನಮ್ಮ ಹ್ಯಾಟ್ಸ್ ಆಫ್ ಟು ಅವರ್ ಸೋಲ್ಜರ್ಸ್. ನೀವು ನನ್ನ ಲದಾಖ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರ್ಬೋದು ಹೇಗೆ ಸೋಲ್ಜರ್ಸಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಅವರು ಅಂತ, ಯಾವ ಟಫ್ ಕಂಡೀಷನಲ್ಲಿ ವರ್ಕ್ ಮಾಡ್ತಾರೆ ಅಂತ. ಸೊ ಅವರಿಂದಲೇ ನಮಗೀಗ ಇಷ್ಟು ಆರಾಮ್ಸೆ ಇಲ್ಲಿ ನಮ್ಮ ರೋಡ್ಗಳಲ್ಲಿ ಹೋಗ್ಲಿಕ್ಕೆ ಆಗೋದು, ಅಷ್ಟು ಫ್ರೀಡಮ್ ಇರೋದು. ಸೊ ಇಂಡಿಪೆಂಡೆನ್ಸ್ ಅಂತ ಹೇಳಿ ನಮಗೆ ಮೇಜರ್ ಫಸ್ಟ್ ಸೆಲ್ಯೂಟ್ ಕೊಡೋದು ನಮ್ಮ ಸೋಲ್ಜರ್ಸಿಗೆ, ಆರ್ಮಿ ಮೆಂಬರ್ಸಿಗೆ. ಅವರಿಂದಲೇ ಎಲ್ಲ ಪಾಸಿಬಲ್ ಇದು ನಮ್ಮ ದೇಶದ ರಕ್ಷಣೆಗೆ. ನನ್ನ ಫೇವ್ರೆಟ್ ಸ್ಟ್ರೆಚ್ ಸಂಪಾಜೆ ಘಾಟಿದು. ವೆದರ್ ನೋಡಿ ಹೇಗುಂಟು ಅಂತ. ಹಿಂದಿನ ಗುಡ್ಡದಲ್ಲೆಲ್ಲ ಫುಲ್ ಫಾಗ್. ವಾವ್, ಈ ಒಂದು ಸ್ಟ್ರೆಚ್ ನಾನು ಪ್ರತಿ ಸತಿ ಮಡಿಕೇರಿ ಹೋಗೋಕೆ ರೆಕಾರ್ಡ್ ಮಾಡ್ತಾನೆ. ಎಷ್ಟು ಸತಿ ಹೋದ್ರೂ ಸಹ ಬುಡಿಯುವುದು ಅಂತಿಲ್ಲ ಇದನ್ನು ನೋಡುವಾಗ. ಇದು ನೋಡಿ 800 ಟೈರ್ ನೋಡಿ, ಅದು 800 ಇದೆ. ಫುಲ್ ಫಾಗ್ ಶುರು ಆಯಿತು ನೋಡಿ 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 ನೋಡಿ. ಇಲ್ಲಿ ಫಾಗ್ ಇಲ್ಲ, ಮೇಲೆ ಫಾಗ್. ಈಗ ನಾವು ಫಾಗಿಗೆ ಎಂಟರ್ ಆಗ್ತೇವೆ ಚೂರೇ ಕೆಲವು ಕ್ಷಣದಲ್ಲಿ. ಆ್ಯಂಡ್ ಈಗ ಸಾಗಿ ಆಯಿತು. ಇದಕ್ಕೆ ಮಳೆಗಾಲದಲ್ಲಿ ಬೈಕ್ ಹಿಡಿದು ಹೇಳಿದ್ರೆ ನನಗೆ ಭಾರಿ ಇಷ್ಟ. ಫಾಗ್, ಮಳೆ ಎಲ್ಲ ಇರ್ತದೆ. ಇಲ್ಲೊಂದು ಫಾಲ್ಸ್ ಉಂಟು, ಇಲ್ಲಿ ನಿಲ್ಲಿಸುವ ಮೇಲೆ. ಒಳ್ಳೆ ನೀರು ಮಾತ್ರ ಹೆವಿ ಉಂಟು ಈಗ. ಒಳ್ಳೆ ಪೀಕ್ ನೀರುಂಟು. ಫುಲ್ಲು ಫಾಗ್. ಆ್ಯಕ್ಚುಲಿ ಅಲ್ಲಿ ಹಿಂದೆ ಗುಡ್ಡ ಉಂಟು, ಯಾವುದು ಕಾಣೋದಿಲ್ಲ, ಫುಲ್ ಫಾಗ್ ಕವರ್ ಆಗಿದೆ. ಈಗ ಫಾಲ್ಸ್ ಆಗಿ ಈಗ ಕಂಟಿನ್ಯೂ ಮಾಡ್ತಿದ್ದೇವೆ, ಎದುರು ಹೋಗ್ತಿದ್ದಾವೆ. ಆ್ಯಸ್ ಯು ಕ್ಯಾನ್ ಸಿ ಫುಲ್ ಫಾಗ್ ರೋಡಲ್ಲಿ, ಎಂತ ಕಾಣೋದಿಲ್ಲ ಎದುರು. ಆಗಾಗ
ಲೆನ್ಸ್ ಕೂಡ ಕ್ಲೀನ್ ಮಾಡಬೇಕಾಗ್ತದೆ. ನೋಡಿ ವಿಸಿಬಿಲಿಟಿ ಇನ್ನೂ ವರ್ಸ್ ಆಗ್ತಾ ಉಂಟು, ಎದುರು ಹೋದಾಗೆ ಕಮ್ಮಿ ಆಗ್ತಾ ಉಂಟು. ಲಿಟ್ರಲ್ ನಂಗೆ ಓಮ್ನಿ ಎದುರು ಎಂತ ಉಂಟು ಅಂತ ಕಾಣೋದಿಲ್ಲ. ವಿಡಿಯೋ ಆ್ಯಕ್ಚುಲಿ ನೋಡುವಾಗ ಅದು ಕ್ಯಾಮರಾಕ್ಕೆ ಟ್ರಾನ್ಸ್ಲೇಟ್ ಆಗುವಾಗ ಉಂಟಲ್ಲ, ಅದು ಫಾಗ್ ಅಷ್ಟು ಗೊತ್ತಾಗೋದಿಲ್ಲ. ಅದು ಎದುರಿದ ತುಂಬ ವಿಸಿಬಿಲಿಟಿ ಜಾಸ್ತಿ ಇದ್ದಾಗ ಕಾಣ್ತದೆ, ಬಟ್ ಇನ್ ರಿಯಾಲಿಟಿ ಉಂಟಲ್ಲ ಅದು ತುಂಬ ಕಮ್ಮಿ. ಇದನ್ನ ಟಿಪಿಕಲ್ ಕೂರ್ಗ್ ವೈಬ್ಸ್, ಮಡಿಕೇರಿ ವೈಬ್ಸ್. ಸದ್ಯಕ್ಕೆ ನಾನು ಮೈಕ್ ತೆಗಿಲಿಲ್ಲ, ಇನ್ನೂ ಸಹ ಉಂಟು. ಸಂದರ್ಭ ಬಂದಾಗೆ ನೋಡುವ ಎಂತ ಅಂತ. ಬಿಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ ಇದರಲ್ಲಿ. ಮೊನ್ನೆ ಎಲ್ಲಿ ಮಳೆ ಬರುವಾಗ ಎಲ್ಲಿಯೋ ಜರ್ದಿತ್ತು ಈ ಘಾಟ್, ಎಲ್ಲಿ ಅಂತ ಕರೆಕ್ಟ್ ಗೊತ್ತಿಲ್ಲ. ವೈನ್ ಸ್ಪಾಟ್ ಹೋಗ್ಬೋದಾ? ಬನ್ನಿ. ನನ್ನ ಹತ್ರ ಮತ್ತು ನಮ್ಮ ಸನತ್ ಅವರ ಹತ್ರ ಇಂಟರ್ಕಾಮ್ ನಾವು ಕನೆಕ್ಟ್ ಆಗಿದ್ದೇವೆ. ಹಾಗೆ ರೆಕಾರ್ಡಿಂಗ್ಸ್ ಆಗ್ತಾ ಉಂಟು. ಈಗ ನಾವು ಒಟ್ಟಿಗೆ ಮಾತಾಡ್ತಾ ಇದ್ದೇವೆ. ಮೇ ಬಿ ನಾವು ಮಾತಾಡೋದು ಕೆಲವು ನಿಮಗೆ ಕೇಳ್ಬೋದು, ಕೇಳೋದು ಸಹ ಇರ್ಬೋದು. ಇವತ್ತು ಮಾತ್ರ ಮಡಿಕೇರಿ ಫುಲ್ ರಶ್ ಇರ್ಬೋದು, ಯಾಕೆಂತೇಳಿದರೆ ಲಾಂಗ್ ವೀಕೆಂಡ್ ಇದು. ಇವತ್ತು ಥರ್ಸ್ಡೇ, ನಾಳೊಂದು ದಿನ ರಜೆ ಹಾಕಿದ್ರೆ ಆಯಿತು. ಫ್ರೈಡೇ, ಸ್ಯಾಟರ್ಡೆ, ಸಂಡೇಗೂ ರಜೆ. 4 ದಿವಸ ಕಂಟಿನ್ಯೂಸ್ ರಜೆ ಇಕ್ಕವಲ್ಲ, ಎಲ್ಲ ಲಾಂಗ್ ವೀಕೆಂಡ್ ಅಂತೇಳಿ ಎಲ್ಲ ಓಡಿಕೊಂಡು ಬರ್ತಾರೆ ಹಿಲ್ ಸ್ಟೇಷನ್ಸಿಗೆ. ಎಕ್ಸ್ಪೆಕ್ಟಿಂಗ್ ಇವತ್ತು ಮಡಿಕೇರಿ ಫುಲ್ ರಶ್ ಇರ್ಬೋದು ಅಂತ. ಮಡಿಕೇರಿಯಿಂದಲ್ಲ, ಎನಿ ಟೂರಿಸ್ಟ್ ಪ್ಲೇಸ್. ಅದು ವೆದರ್ ಪರ್ಫೆಕ್ಟ್ ಉಂಟು ಇವತ್ತು, ಎಲ್ಲ ಓಡಿ ಬರ್ತಾರೆ. ಇಂಥ ವೆದರಲ್ಲೆಲ್ಲ ಫಾಸ್ಟಾಗಿ ಎಂಥ ಪ್ರಯೋಜನ ಇಲ್ಲ, ಸುಮ್ಮನೆ ರಿಸ್ಕ್ ತಗೊಂಡು ಹೋಗ್ಬೇಕಷ್ಟೆ. ಇದೇ ಸ್ಪೀಡು 50-40 ಇದೇ ಸ್ಪೀಡಲ್ಲಿ ಖುಷಿಯಾಗೋದು, ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಹೇಗೆ ಟೀ ಶರ್ಟ್ ಅದ್ದು ಅಲ್ಲಿಗೆ ಶುರುವಾಗಿದೆ. ಹೌದು, ನಾವು ಆ್ಯಕ್ಚುಲಿ ರೈನ್ಕೋಟ್ ಹಾಕಲಿಲ್ಲ, ಹೀಗೆ ಹೋಗ್ತಿದ್ದೇವೆ ಜೈ ಅಂತೇಳಿ. ಆ್ಯಂಡ್ ಸ್ವಲ್ಪ ಜಾಕೆಟೆಲ್ಲ ಒದ್ದ ಇಲ್ಲಿಗೂ ಶುರುವಾಯಿತು. ಬಟ್ ಇಟ್ಸ್ ಓಕೆ, ತುಂಬ ಎಂತ ಅಲ್ಲ, ಮ್ಯಾನೇಜಬಲ್. ನೋಡಿ ಇಲ್ಲೆಲ್ಲ ಡ್ರೈ ಉಂಟು ನೋಡಿ. ಅಲ್ಲಿ ಸ್ವಲ್ಪ ಏರಿಯಾದಲ್ಲಿ ಸ್ವಲ್ಪ ಡ್ರಿಸಲಿಂಗ್ ಆಗ್ತಾಯಿತ್ತು. ಇದು ಮಿಸ್ಟ್, ಇದು ಪ್ಯೂರ್ ಮಿಸ್ಟ್, ಮಳೆ ಎಲ್ಲ ಇದು ಆ್ಯಕ್ಚುಲಿ ಮೋಡದಲ್ಲಿರುವ ನೀರುಗಳು. ರೈನ್ಕೋಟ್ ಹಾಕಿರೋ ಮೋಡಕ್ಕೆ ಬೇಜಾರಾಗ್ತದೆ. ಹಾಗೆ ಎರಡಕ್ಕೂ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ನಾವು ಹೋಗ್ಬೇಕಲ್ಲ. ಬಟ್ ಪರ್ಫೆಕ್ಟ್ ವೆದರ್ ಮಾತ್ರ ಇವತ್ತು ರೈಡ್ ಮಾಡಲಿಕ್ಕೆ. ಬಂದದ್ದು ವರ್ತೆ ಇವತ್ತು. ಯಾಕಂದರೆ ನಾನು ಸಹ ಈ ವೆದರಲ್ಲಿ ಉಂಟಲ್ಲ ರೈಡ್ ಮಾಡೋದು ತುಂಬ ಸಮಯ ಆಯಿತು. ಈ ಟೈಪಿನ ಈ ಫಾಗ್ ವೆದರ್ ಮಳೆಗಾಲದಲ್ಲಿ. ಈಗ ಲೆಫ್ಟ್ ಹೋಗಬೇಕು. ಲೆಫ್ಟ್ ಆಯ್ತಾ? ಎಂತಾಯ್ತು? ಬಂದ್ರ? ಎಲ್ಲ ಬಂದ್ರಲ್ಲ? ಎಲ್ಲ ಬಂದ್ರಲ್ಲ? ಎಸ್, ಹೋಗುವ. ಎಸ್, ಯಾ. ಸೊ ಈಗ ಮಡಿಕೇರಿ ಟೌನಲ್ಲಿದ್ದಾವೆ. ನೋಡ್ಬೋದು ಎಲ್ಲ ಕಡೆ ಫ್ಲ್ಯಾಗ್ ಹಾಕಿ. ಎದುರು ಕಾರ್ ನೋಡಿ ಅಂತೆ, ಫಿಯೇಟ್ ಅವೆಂಚೂರ, ಭಾರಿ ರೇರ್ ಕಾರ್ ಇದು. ರಶ್ ಉಂಟು ಕಂಡಾಟ ಮಡಿಕೇರಿಯಲ್ಲಿ. ಪಾಪ ಮಡಿಕೇರಿ ಟೌನ್ ಒಳಗಿದ್ದೇವೆ ಈಗ. ಐ ಥಿಂಕ್ ಈಗ ಮಾಂದಲ್ಪಟ್ಟಿ ಒಳಗೆ ಇನ್ನೊಂದು ರೋಡ್ ಇರಬೇಕಾ ಅಂತ. ಬಟ್ ನಾವು ಒಳಗೆ ನುಗ್ಗಿ ಆಯ್ತು ಈಗ ಪೇಟೆ ಒಳಗೆ.
ಅಲ್ಲಿ ಇನ್ನೊಂದು ರೋಡ್ ಉಂಟಾ ಅಂತ ಕರೆಕ್ಟ್ ನನಗೆ ಸಹ ಮ್ಯಾಪಿಲ್ಲ, ಮ್ಯಾಪಲ್ಲಿ ಅಂತ ಹಾಕಿ ಹೋಗಲಿಲ್ಲ ನಾನು ಅವತ್ತು. ನನ್ನ ಪ್ರಕಾರ ಇನ್ನೊಂದು ಇರಬೇಕು, ಎಲ್ಲಿ ಗೊತ್ತುಂಟಾ, ಈಗ ಮಡಿಕೇರಿ ಆಚೆ ಮೈಸೂರು ಸೈಡಿಗೆ ಹೋಗಿ ಮಡಿಕೇರಿಯಿಂದ ಒಂದು ಕಿಲೋಮೀಟ್ರ್ ಎದುರು ಹೋಗುವಾಗ ಒಂದು ಲೆಫ್ಟ್ ತಗೊಳ್ಬೇಕು. ತುಂಬ ಹಿಂದೆ ಹೋಗಿದ್ದೆ, ತುಂಬ ಹಿಂದೆ ಹೋಗಿದ್ದೆ, ನನಗೆ ಸಹ ಕರೆಕ್ಟ್ ನೆನಪಿಲ್ಲ ಅದೀಗ. ಇಟ್ಸ್ ಓಕೆ, ಈಗ ನಾವು ಒಳಗೆ ನುಗ್ಗಿ ಆಯಿತು ಪೇಟೆ ಒಳಗೆ.